ಈ ನಮೂನಿ ಐತಿ ಒಳಗೆ ನಾವು ಹಂಗೆ ಮಾಡಕ್ಕಂತೇವೆ ವಿಡಿಯೋ ಇಲ್ಲೆಲ್ಲ ಹೊಡಿಲ್ಲ. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಒಂದ್ಸಲ ಟ್ರೈ ಮಾಡೋದು. ಏಜ್ ಆದವ್ರಿಗೆ ಯಾವ ನಮೂನಿ ಆಗೈತೆ ಅಂತೇಳಿ. ಮತ್ತು ಹೋಗೋದೆಲ್ಲ ಬಗ್ಗಿ ಹೋಗ್ಬೇಕು. ನೋಡಿ 6 ತಿಂಗಳ ಮಕ್ಕಳು ಬಗ್ಗೆ ತಿಳಿ ಹೋಗ್ತಾರಲ್ಲ ಆ ರೀತಿ ಬಗ್ಗಿ ಹೋಗ್ಬೇಕು. ಎಲ್ಲರಿಗೂ ನಮಸ್ಕಾರ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಶ್ರೀ ಕ್ಷೇತ್ರ ನಲ್ಲಿ ತೀರ್ಥ ಸೋಮನಾಥೇಶ್ವರ ಗುಹಾಲಯಕ್ಕೆ ಬಂದಿದ್ದೀವಿ. ಇಲ್ಲಿ ವಿಶೇಷ ಏನಂದ್ರೆ ಒಂದು ಗುಹೆ ಒಳಗಿಂದ ಹೋಗ್ಬೇಕಂತ. ಫಸ್ಟ್ ಒಂದು ಸಣ್ಣದು ಇದೈತಿ ನದಿ ಟೈಪ್, ಅಲ್ಲಿ ಜಳಕ ಮಾಡಿ ಮಡಿಯಾಗಿ ಆ ಮಡಿ ಇದ್ರೊಳಗೆ ಗುಹೆ ಒಳಗಿಂದ ಹೋಗ್ಬೇಕು. ಫುಲ್ ನೀರು ಇರ್ತೈತಂತ. ಆ ನೀರೊಳಗಿಂದ ಗುಹೆ ತನಕ ಹೋಗಿ ದೇವ್ರ ದರ್ಶನ ತೊಗೊಳ್ಳೋದು. ಫಸ್ಟ್ ಟೈಮ್ ಬಂದೇವಿ, ನೋಡೋಣ ಹೆಂಗೈತೆ ಅಂತೇಳಿ ನಿಮಗೂ ತೋರಿಸ್ತೀವಿ ಏನೇನೈತೆ ಅಂತೇಳಿ. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ವೀಡಿಯೋ ಮಾಡೋಕೆ ಟ್ರೈ ಮಾಡ್ತೀವಿ, ಅದಕ್ಕಂದ್ರೆ ಪರ್ಮಿಷನ್ ಇರೋಂಗಿಲ್ಲ. ನೋಡೋಣ ಹೆಂಗೈತೆ ಅಂತೇಳಿ. ಬರ್ರಿ ವಿಡಿಯೋ ಎಂಡ್ ತನಕ ನೋಡ್ರಿ. ಈಗ ಎಂಟ್ರೆನ್ಸ್ ಆದ್ವಿ. ಇಲ್ಲಿ ಎಂಟ್ರಿ ಫೀಸ್ ಐತಿ ಪರ್ ಪರ್ಸನ್ 100 ರೂಪಾಯಿ ಎಂಟ್ರಿ ಫೀಸ್. ನಿಮ್ಮ ಹೆಸರು ಎಲ್ಲ ಬರ್ದಿದ್ದೈತಿ. ಇದು ಇಲ್ಲಿಂದ ಕೆರೆಗೆ ಹೋಗೋದು ಎಂಟ್ರೆನ್ಸ್. ಇಲ್ಲಿ ಹೋಗಿ ಫುಲ್ ಪಂಚಗಿಂಚಿ ಉಟ್ಕೊಂಡು ಹೋಗಿ ಜಳಕ ಮಾಡಿ ಈಗ ಪಂಚಗಿಂಚಿ ಉಟ್ಕೊಂಡು ನೋಡ್ರಿ ಶಿವಾಜಿ. ಈಗ ಕೆರೆ ಕಡೆ ಹೋಗಿ ಮಡಿ ಆಗಿ ಅಲ್ಲಿಂದ ಗುಹೆ ಒಳಗೆ ಹೋಗೋದು. ಅರ್ಜೆಂಟ್ ಮಾಡಕೊಂತಾರೆ ಭಟ್ರು, ಯಾಕಂದ್ರೆ ಗುಹೆ ಒಳಗೆ ಆಕ್ಸಿಜನ್ ಭಾಳ ಕಮ್ಮಿ ಐತಂತ. ಹೇಗೆ ಹ್ಯುಮಿಡಿಟಿ ಜಾಸ್ತಿ ಹಾಕ್ಕೊಂತ ಹೋಗ್ತೈತೆ, ಟೈಮ್ ಜಾಸ್ತಿ ಹಾಕ್ಕೊಂತ ಹೋಗಿ ಒಂದು ಹಂಗಾತಂದ್ರೆ ಅಲ್ಲಿ ಉಸಿರಾಡೋಕ್ಕೂ ಪ್ರಾಬ್ಲಮ್ ಆಗ್ತೈತಂತ. ಬಿಕಾಸ್ ಈಗ ನೀರಿಲ್ಲ, ಶೆಕಿದ ಸೀಸನ್ ಈಗ ಏಪ್ರಿಲ್ ಟೈಮು. ಸೊ ಜೂನ್ ಜುಲೈನಾಗ ಬಂದ್ರೆ ಫುಲ್ ನೀರು ಇರ್ತೈತಂತ ಎದಿ ಮಠ. ಅವಾಗ ಎನಿ ಟೈಮ್ ಹೋಗ್ಬೋದು. ಬಟ್ ಈಗ ನೀರು ಫುಲ್ ಒಣಗಿಬಿಟ್ಟೈತಿ, ಹ್ಯುಮಿಡಿಟಿ ಜಾಸ್ತಿ, ಆಕ್ಸಿಜನ್ ಇಲ್ಲ ಒಳಗೆ, ಉಸಿರಾಡೋಕ್ಕೆ ಪ್ರಾಬ್ಲಮ್ ಆಗ್ತೈತಿ. ಜಲ್ದಿ ಬರ್ರಿ ಅಂತ ಹೇಳ್ಕೊಂತಾರೆ. ಸೊ ಅರ್ಜೆಂಟ್ನೇ ಹೊಂಟೀವಿ ನೋಡ್ರಿ. ಈ ಥರ ಐತಿ ಪ್ಲೇಸ್, ಹೋಗೋದು ನಡ್ಕೊಂತ ಹೋಗೋದು. ನೋಡ್ರಿ ಇಲ್ಲೈತಿ ಸಣ್ಣ ಕೆರೆ, ನೀರು ಕಮ್ಮಿ ಐತಿ. ಇಲ್ಲಿ ನೋಡ್ರಿ ಗೈಡೆನ್ಸ್ ಕೊಟ್ಟಾರ ಏನೇನು ಮಾಡಬಾರ್ದು ಅಂತ. ಡೈವಿಂಗ್ ಮಾಡಬಾರ್ದು, ಕೆರೆ ಇಲ್ಲಿ ಮಡಿ ಆಗ್ಬೇಕು. ಇಲ್ಲೇ ಪವಿತ್ರವ ಸರ್ವಾವಸ್ಥಾಂ ಗತವಿವ ಯಸ್ಮರೆ ಪುಂಡಲೀಕಾಕ್ಷಂ ಸವಯ ಅಂತರಶುಚಿ ಓಂ. ಪವಿತ್ರವ ಸರ್ವಾವಸ್ಥಾಂ ಗತವಿವ ಯಸ್ಮರೆ ಪುಂಡಲೀಕಾಕ್ಷಂ ಸವಯ ಅಂತರಶುಚಿ ಓಂ. ಈಗ ಮಡಿ ಅಂತೂ ಆಗಾಗೈತಿ. ಪಟ ಹೋಗೋಣ ಗುಹೆ ಒಳಗೆ, ದೇವ್ರ ದರ್ಶನ ತೊಗೊಳ್ಳೋಣ. ನೋಡಿರಿ ನೀವು ದೇವ್ರ ದರ್ಶನ ತೊಗೊಂಡು ಪಾವನಾಗ್ರಿ. ಮತ್ತು ಆದ್ರೆ ಈ ಪ್ಲೇಸಿಗೆ ಒಂದು ಸಲ ವಿಸಿಟ್ ಮಾಡಿರಿ, ಮಸ್ತ್ ಐತಿ. ಭಾಳಿಷ್ಟು ರೂಲ್ಸ್ ಅದಾವೆ ಇಲ್ಲೇ. ಏನಂದ್ರೆ ಈಗ ಸುತ್ತಕ ಎಲ್ಲ ಇರ್ತೈತಲ್ಲ, ಅವರೆಲ್ಲ ಬರೋಂಗಿಲ್ಲ, ನಾನ್ ವೆಜ್ ತಿಂದು ಬರೋಂಗಿಲ್ಲ. ಆಮೇಲೆ ಕೆಲವೊಂದಿಷ್ಟು ಭಾಳ ಇದಿರ್ತೈತಿ. ಹೆಣ್ಣು ಮಕ್ಕಳು ಸೈಕಲ್ ಇರ್ತೈತಲ್ಲ ಅದ್ರೊಳಗೆ ಬರೋಂಗಿಲ್ಲ. ಆಮೇಲೆ ತಿಥಿ ಮಾಡೋರು, ಆಮೇಲೆ ಶ್ರಾದ್ದ ಮಾಡೋರು, ಅವರೆಲ್ಲ ಮೊದಲೇ ಹೇಳಿಬಿಡ್ಬೇಕು ಇಲ್ಲಿ, ಅದು ಮಾಡ್ತಾರೆ ಇಲ್ಲಿ. ಆಮೇಲೆ ಇನ್ನೂ ಕೆಲವಿಷ್ಟು ಭಾಳ ರೂಲ್ಸ್ ಅದಾವೆ. ಇಲ್ಲಿ ಬಂದ್ರೆಲ್ಲ ಹಾಕ್ಯಾರ ರೂಲ್ಸ್ ಒಳಗೆ ಫುಲ್ ಬೋರ್ಡ್. ಬಟ್ ಪ್ಲೇಸ್ ನೋಡ್ರಿ, ಪ್ಲೇಸ್ ಹೆಂಗೈತಿ. ಭಾಳ ಸುಸ್ತಾಗ್ತೈತಿ, ಹ್ಯುಮಿಡಿಟಿ ಭಾಳ ಐತಿ ಇಲ್ಲಿ, ಭಾಳ ಜಲ್ದಿ ಸುಸ್ತಾಗ್ತೈತಿ. ನೋಡ್ರಿ ಪ್ಲೇಸ್. ಒಂದು ರೂಲ್ಸ್ ನೋಡ್ರಿ, ಎಷ್ಟು ರೂಲ್ಸ್ ಅದಾವ ಅಂಥೇಳಿ. 11 ರೂಲ್ಸ್ ಅದಾವ. ಇದೆಲ್ಲ ಫಾಲೋ ಮಾಡಿ ಒಳಗಡೆ ಹೋಗ್ಬೇಕು. ಅದು ದೇವಸ್ಥಾನದ ಅರ್ಚಕರು.
ಇಲ್ಲಿಂದ ಎಂಟ್ರೆನ್ಸ್. ನೋಡ್ರಿ ಈ ನಮೂನಿ ಐತಿ ಒಳಗೆ. ನಾವು ಹಂಗೆ ಮಾಡಕ್ಕಂತ ವಿಡಿಯೋ ಇಲ್ಲ ಅಲೌಡ್ ಇಲ್ಲ. ಇಲ್ಲಿಂದ ಎಂಟ್ರೆನ್ಸ್, ಇಲ್ಲಿಂದ ಒಳಗೆ ಬಿಡಂಗಿಲ್ಲ ಮೊಬೈಲ್. ಸೊ ಮುಂದಿನ ಏನೈತಿ ತೋರ್ಸಕ್ಕಾಗಂಗಿಲ್ಲ. ಜಾಬಾಲಿ ನೋಡ್ರಿ, ಫುಲ್ ಅಂದ್ರೆ ಫುಲ್ ತ್ರಾಸ ಐತಿ. ಫುಲ್ಲು ಕೆಳಗ್ಲಿಂತ್ರ ಫುಲ್ ಅಂದ್ರೆ ಫುಲ್ ತ್ರಾಸ ಐತಿ. ನೋಡ್ರಿ ಹಾಲತ್ ನೋಡ್ರಿ ಇಲ್ಲಿ ಫುಲ್ ಬಗ್ಗಿ ಹೋಗ್ಬೇಕು. ಅಲ್ಲಿ ತೋರ್ಸಲ್ಲ ಅಷ್ಟು ಡೀಪ್ ಐತಿ. ಫುಲ್ ಕೆಳಗೆ ಮಕ್ಕೊಂಡು ಹೋಗ್ಬೇಕು ನೋಡ್ರಿ. ಅಲ್ಲ ಆಗಂಗಿಲ್ಲ. ಸ್ವಲ್ಪ ಲೈಟ್ ಇಲ್ಲ, ಆಕ್ಸಿಜನ್ ಇಲ್ಲ. ಇದು ನೀರೆಲ್ಲ ಬೆವ್ರು. ಇನ್ನು ಮನೆ ಬೆವರು ಬಂದೈತಿ. ಇಲ್ಲೇ ಜಾಬಾವಲಿ ಮಹರ್ಷಿಗಳು ಬಂದು ತಪಸ್ಸು ಮಾಡಿ ಗಂಗೆಗ ಕಾಲ್ ಕೆಳಗಿಂದ ಹರಿದು ಹೋಗ್ಬೇಕಂತ ಹೇಳಿದ್ರಂತೆ. ಸೊ ಗಂಗೆ ಬಂದಿಲ್ಲ, ಈಶ್ವರನ್ ಕಾಲ್ ಕೆಳಗಿಂದ ಹರಿದು ಹೋಗ್ತಾನೆ. ಸೊ ಅದು ಡಿಫ್ರೆಂಟ್ ಸ್ಟೋರಿ ಐತಿ. ನಮ್ಗೆ ಮಾತಾಡೋಕ್ಕಾಗಂತಿಲ್ಲ, ಅವ್ರು ಇಲ್ಲಿಂದ ಮಾತಾಡೋಕೆ. ಬಟ್ ಇದು ನಮ್ಮಂತ 100 ಮಂದಿ ಕರ್ಕೊಂಡು ಹೋಗಿ ಬರ್ತಾರ ಅವರು. ನೋಡ್ರಿ ಯಾರು ನೋಡ್ರಿ ಹಿಂದೆಲ್ಲ ಬಿಡ್ತೈತಿ. ನೋಡ್ರಿ ನೋಡಲ್ಲಿ ಪೂರಾ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಒಂದ್ಸಲ ಟ್ರೈ ಮಾಡೋದು. ಏಜ್ ಆದವ್ರಿಗೆ 40+, ಕಾಲು ನೋವಿದ್ದವ್ರಿಗೆ, ಬೆನ್ನು ನೋವಿದ್ದವ್ರಿಗೆ ಆಗಂಗಿಲ್ಲ, 100% ಆಗಂಗಿಲ್ಲ. ಸೊ ಯಂಗ್ಸ್ಟರ್ ಇದ್ದವ್ರು, 30 ಕೆಳಗಿದ್ದವ್ರು, 40+ ಆ್ಯಕ್ಟಿವ್ ಇದ್ದವ್ರು ಹೋಗ್ಬೋದು. ಬಟ್ ನಾವು ರೆಕಮೆಂಡ್ ಮಾಡಂಗಿಲ್ಲ. ನಮ್ಗೆ ಅಲ್ಲಿ ಉಸಿರಾಡಕ್ಕೆ ಬಂದಿಲ್ಲ, ಭಾಳ ತ್ರಾಸ ಆತ. ಮಕ್ಕೊಂಡು ಹೋಗ್ಬೇಕು. ಫುಲ್ ಆಗಂಗಿಲ್ಲ. ಫುಲ್ ಉಸುಕೈತಿ, ಎಲ್ಲ ತೆರೆದು ಬಿಡ್ತೈತಿ. ಇಲ್ಲಿ ಯಾವ ನಮೂನೆ ಆಗೈತೆ ಅಂತೇಳಿ ದೂರ್ಲಿಂತ್ರ ದೇವ್ರಿಗೆ ಕೈ ಮುಗಿದ ಓಂ ನಮಃ ಶಿವಾಯ ಅಂತ ಹೇಳ್ಬಿಡೋದು ಅಷ್ಟೇ. ಬಂದೇವಪ್ಪ ಅಂತೀವಿ. ಬಿಸಿ ಆಗ್ತದೆ ಅದಕ್ಕೆ ಸ್ವಲ್ಪ ಬೇಗ ಬನ್ನಿ ಅಂತ ಅಷ್ಟೇ. ನೀರಿದ್ರೆ ತುಂಬಾ ಖುಷಿ ಆಗ್ತದೆ. ಕೋಲ್ಡ್ ಇರ್ತದೆ, ಆಗ ನಮಗೂ ಮಾತಾಡ್ಲಿಕ್ಕೆಲ್ಲ ಆಗ್ತದೆ. ಅದು ನೀರಲ್ಲಿ ಹೋಗುದಲ್ಲ, ಮರಳಲ್ಲಿ ಗಾಳಿ ಕಮ್ಮಿಗೆ. ನಮ್ಗೆ ಹೋಗಿ ಹಿಂದೆ ಕರ್ಕೊಂಡು ಬರೋದೇ ಟೆನ್ಷನ್ ಆಗಿದೆ. ಒಮ್ಮೆ ಹೊರಗೆ ಬರ್ಬೇಕಲ್ಲ ಹೋದವರು. ಅದು ಈ ಟೈಮ್ ಸೂಕ್ತವಲ್ಲ, ಫೆಬ್ರವರಿ ಒಳಗೆ ಬರ್ಬೇಕು. ಇನ್ನು ಎಷ್ಟು ವರ್ಷ ಆಯ್ತು? ನಾನೊಂದು 25 ವರ್ಷ ಉಂಟು. ಹೌದಾ? ಅಕ್ಟೋಬರ್ ನವೆಂಬರ್ ಬೆಸ್ಟ್ ಟೈಮ್. ಕೋಲ್ಡ್ ಇರ್ತದೆ, ನೀರು ತುಂಬ ಇರ್ತದೆ. ಒಮ್ಮೊಮ್ಮೆ ಮಳೆ ಬಂದ್ರೆ ಉಂಟಲ್ಲ, ಶಿವಲಿಂಗದ ಮೇಲಿಂದ ನೀರು ಬೀಳ್ತಾ ಇರ್ತದೆ. ಅದನ್ನು ನೋಡ್ಲಿಕ್ಕೆ ಒಳ್ಳೆದಿರ್ತದೆ, ಅನುಭವ ಸರಿ ಆಗ್ತದೆ. ಗಂಗೆ ಹೇಗೆಲ್ಲ ದೇವಸ್ಥಾನ ಜಾತ ಮಾಡಿ ದೇವಸ್ಥಾನ ನೀವು ಯಾವುದು ಇದು ಡ್ರೆಸ್ ಎಲ್ಲ ಹಾಕಿಕೊಂಡು ದೇವರ ದರ್ಶನ ಮಾಡಿದ್ರೆ ಆಯ್ತು. ಮತ್ತೆ ಆ ಚೀಟಿಗೆ ಅಲ್ಲಿ ಪ್ರಸಾದ ಕೊಡ್ತಾರೆ. ಈಗ ನೀರಲ್ಲಿ ಅಲ್ಲಿದೆ, ಅದೇ ತಲೆ ಅಲ್ಲೆಲ್ಲ ಅಲ್ಲಿ ಸೈಡಲ್ಲಿ ನಲ್ಲಿಯಲ್ಲಿ ಇದೆ. ಬಟ್ಟೆ ತಗೊಂಡು ಬನ್ನಿ, ಬಟ್ಟೆ ತಗೊಂಡು ಹೋಗಿ. ಈಗ ಇಲ್ಲಿ ನಳ ಐತಿ, ಅಲ್ಲಿ ಹೋಗಿ ಜಳಕ ಮಾಡೋದು. ಜಳಕ ಮಾಡಿ ದೇವ್ರ ದರ್ಶನ ತೊಗೊಂಡು ಮತ್ತೆ ಇಲ್ಲಿ ಗುಡಿ ಐತಿ. ಇಲ್ಲ ನೋಡ್ರಿ, ಅಲ್ಲಿ ಗುಡಿ ಐತಿ. ಜಳಕ ಮಾಡಿ ಚಲೋ ವ್ಯಾಪಾರ. ಇದು ಮಹರ್ಷಿಯವರ ಬೃಂದಾವನ. ತಪಸ್ ಮಾಡಿದ ಗುಹೆ ಇಲ್ಲಿ ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ. ಈ ರೀತಿ ದೀಪ ಈಗ ದೇವರ ದರ್ಶನ ತಗೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ.
ಓಂ ನಮಃ ಶಿವಾಯ. ಮಹಾಗಣಪತಿ. ದೇವಸ್ಥಾನ ಎಷ್ಟು ಚಂದ ಐತೆ ನೋಡ್ರಿ. ಎಲ್ಲ ನವಗ್ರಹಗಳು. ಓ, ಹಿಂಗೆ ಬಂದು ಹಿಂಗೆ ಹೋಗ್ಬೇಕು. ನವಗ್ರಹಗಳಿವೆಲ್ಲ. ಶರಣ್ಯ ಬ್ರಹ್ಮವೇ ಗುಹೆ ಒಳಗೆ ತಪಸ್ ಮಾಡಲಿಕ್ಕೆ ತುಂಬ ಸಲ ಇಲ್ಲಿ ಹೌದು ಗುಹೆ ಒಳಗೆ. ಮತ್ತು ಗುಹೆ ವರ್ಷಕ್ಕೆ ಒಂದು 6 ತಿಂಗಳು ಓಪನ್, 6 ತಿಂಗಳು ಬಂದು. ಅಕ್ಟೋಬರ್ 17 ತುಲಾ ಸಂಕ್ರಮಣ, ಅಕ್ಟೋಬರ್ 17ಕ್ಕೆ ಓಪನ್ ಆದರೆ ಮೇಷಂಗಳ ಯುಗಾದಿಯವರೆಗೆ 6 ತಿಂಗಳು ಓಪನ್ ಉಂಟು. ದೇವಸ್ಥಾನ ಇಡೀ ವರ್ಷ ಓಪನ್ ಉಂಟು. ಗುಹೆ ಮಾತ್ರ ಬೆಳಿಗ್ಗೆ 8 ಗಂಟೆಯಿಂದ 12 ಗಂಟೆಯಲ್ಲಿ ಬರಬೇಕು. ಮಧ್ಯಾಹ್ನ ನಂತರ ಪ್ರವೇಶ ಇಲ್ಲ. ಅದು ಹಳೆ ಸಂಪ್ರದಾಯ ಅಲ್ಲ. ಮತ್ತು ಹೋಗುವುದೆಲ್ಲ ಬಗ್ಗಿ ಹೋಗ್ಬೇಕು. ನೋಡಿ 6 ತಿಂಗಳ ಮಕ್ಕಳು ಬಗ್ಗಿ ತೇಳಿ ಹೋಗ್ತಾರಲ್ಲ, ಆ ರೀತಿ ಬಗ್ಗಿ ಹೋಗ್ಬೇಕು. ಮತ್ತು ಗುಹೆ ಒಳಗೆ ಹೋಗುವವರೆಲ್ಲ ಹೆಚ್ಚಾಗಿ ಕಾರ್ತಿಕ ಮಾಸದಲ್ಲಿ ಬರಬೇಕು. ಕಾರ್ತಿಕ ಮಾಸ ಅಕ್ಟೋಬರ್ 17ಕ್ಕೆ ಓಪನ್ ಅಂದರೆ ನವಂಬರ್ ಡಿಸೆಂಬರಲ್ಲಿ ಬರಬೇಕು. ಆಗೆಲ್ಲ ನೀರು ಹರಿತದೆ ಒಳಗೆ, ನದಿ ಹರಿತದೆ. ಹೌದು. ಕಾರ್ತಿಕ ಮಾಸ ಧನುರ್ಮಾಸ ಆ ರೀತಿ. ಬನ್ನಿ ಒಮ್ಮೆ ಬಂದು ನೋಡಿದಾರಲ್ಲ, ಈ ಕಾರ್ತಿಕ ಮಾಸದಲ್ಲಿ ಬನ್ನಿ. ಅದು ಕೂಡ ಭಾನುವಾರ ಗೌರ್ಮೆಂಟ್ ರಜೆ ಇದ್ದರೆ ಫುಲ್ ರಶ್ ಇರ್ತದೆ. ವಾರದ ಮಧ್ಯೆಗೆ ಮಂಗಳವಾರ 8 ಗಂಟೆ ಅಂದರೆ ಸ್ವಲ್ಪ ಆರಾಮಾಗಿ ಹೋಗ್ಬೋದು ಕಾರ್ತಿಕ ಮಾಸದಲ್ಲಿ. ಮತ್ತು ಗೌರ್ಮೆಂಟ್ ರಜೆ, ಕಾರ್ತಿಕ ಮಾಸ ಎಲ್ಲ ಸಿಕ್ಕಕ್ಕೆ, ದೀಪಾವಳಿ ಎಲ್ಲ ಸಿಕ್ಕಾಪಟ್ಟೆ ರಶ್, ದಸರಾ ಎಲ್ಲ. ಈ ರೀತಿ ಇವತ್ತಿಂದ ನಮ್ಮ ವಿಡಿಯೋ ಸೋಮನಾಥ ನೆಲ್ಲಿತೀರ್ಥ ದೇವಸ್ಥಾನದ ಬಹಳ ವಿಶೇಷವಾದ ದೇವಸ್ಥಾನ ಇದು. ನೋಡ್ಬೋದು ಎಷ್ಟು ಸುಂದರವಾಗಿ ಐತಂದ್ರೆ ಇತಿಹಾಸನೇ ಇಲ್ಲ ಇದಕ್ಕೆ. ಅಷ್ಟು ಹಳೆ ದೇವಸ್ಥಾನ, ಇತಿಹಾಸನೇ ಇಲ್ಲ ಅಂತೇಳಿ ನಂಬೋದು. 6 ತಿಂಗಳ ಜನಸಾಮಾನ್ಯರಿಗೆ ಹೋಗಿ ದರ್ಶನ ಪಡಿಬೋದು. ಮತ್ತು 6 ತಿಂಗಳ ಋಷಿಮುನಿಗಳು ಬಂದಿದ್ದು ತಪಸ್ಸು ಮಾಡ್ತಾರಂತೆ ಒಂದು ವಿಶ್ವಾಸ ಐತಿ. ನೀವು ಬರ್ರಿ, ಈ ದೇವಸ್ಥಾನ ನೋಡ್ರಿ, ಭಾಳ ಅಂದ್ರೆ ಭಾಳ ಚಂದ ಐತಿ. ನಮಸ್ಕಾರ, ಮತ್ತು ಮುಂದಿನ ವಿಡಿಯೋ ಸಿಗೋಣ.